ಪತಿ ದರ್ಶನ್ಗಾಗಿ ವಿಜಯಲಕ್ಷ್ಮಿ ಅವರು ಮಾಡಿದ ಕೆಲಸಕ್ಕೆ ಶಾಕ್ ಆಗಿದ್ದಾರೆ. ಅದೇನು ನೋಡೋಣ ಬನ್ನಿ. ಪತಿ ದರ್ಶನ್ಗಾಗಿ ವಿಜಯಲಕ್ಷ್ಮಿ ಅವರು ಕೋರ್ಟಿಗೆ ಹೋಗುವ ಮುನ್ನ ಲಕ್ಷಾಂತರ ರೂಪಾಯಿ ಬಟ್ಟೆಗಳನ್ನು ಪರ್ಚೇಸನ್ನು ಮಾಡಿದ್ದಾರೆ. ಹಾಗಾಗಿ ದರ್ಶನ್ ರವರು ಖುಷಿಪಟ್ಟಿದ್ದಾರೆ. ಏಕೆಂದರೆ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡುವ ವಿಜಯಲಕ್ಷ್ಮಿ ಇರುವವರೆಗೆ ನಾನು ಬೇರೆ ಹೆಣ್ಣನ್ನು ನೋಡಿದೆ ಎಂದು ಕಣ್ಣೀರು ಹಾಕಿದ್ದಾರೆ. ಹಾಗಾಗಿ ದೇವರ ಬಳಿ ಅವರು ಯಾವಾಗೂ ಕೇಳಿಕೊಳ್ಳುತ್ತಾ ಎಲ್ಲ ಹರಕೆಯನ್ನು ತೀರಿಸುತ್ತಾ ದೇವರ ಮೊರೆ ಹೋಗುತ್ತಿದ್ದಾರೆ. ಹಾಗಾಗಿ ದರ್ಶನ್ ರವರು ಈಗೀಗ ವಿಜಯಲಕ್ಷ್ಮಿಯನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಹಾಗೂ ಹೆಂಡತಿಯನ್ನು ಬಿಟ್ಟು ಜೊತೆ ಇರುತ್ತಾರೆ. ಹಾಗಾಗಿ ಪವಿತ್ರ ಗೌಡವರು ಎಷ್ಟು ಹೊಟ್ಟೆ ಹುರಿದುಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಅವರ ಹೊಟ್ಟೆ ಉರಿಗೆ ತಣ್ಣಗಾಗಲಿ ಎಂದು ಅಂದುಕೊಳ್ಳುತ್ತೇವೆ. ಹಾಗಾಗಿ ಎಲ್ಲ ಫ್ಯಾನ್ಸ್ಗಳು ನೆಟ್ಟಿಗರು ಅಣ್ಣ ಹಾಗೂ ಅತ್ತಿಗೆ ಹೀಗೆ ಇರಬೇಕು, ಯಾರ ಕಣ್ಣು ಬೀಳಬಾರದು ಎಂದು ಕಮೆಂಟ್ ಮೇಲೆ ಕಮೆಂಟ್ ಹಾಕುತ್ತಿದ್ದಾರೆ. ಹಾಗಾಗಿ ವಿಜಯಲಕ್ಷ್ಮಿಯವರು ಪತಿಯನ್ನು ಎಷ್ಟು ಇಷ್ಟಪಡುತ್ತಾರೆ ಎಂದು ಇದರಲ್ಲಿ ತಿಳಿಯುತ್ತದೆ. ಹಾಗೂ ದಿವಸ್ ಅವರು ಕೂಡ ಪತ್ನಿಯನ್ನು ತುಂಬ ಇಷ್ಟಪಡುತ್ತಾರೆ ಎಂದು ಗೊತ್ತಾಗುತ್ತದೆ. ಕೋರ್ಟಿಗೆ ಹೋಗುವ ಮುನ್ನ ಪತಿಗಾಗಿ ವಿಜಯಲಕ್ಷ್ಮಿ ಅವರು ಲಕ್ಷಾಂತರ ರೂಪಾಯಿ ಬಟ್ಟೆಯನ್ನು ಪರ್ಚೇಸ್ ಮಾಡಿದ್ದಾರೆ. ಹಾಗಾಗಿ ಹೊಟ್ಟೆ ಉರಿಕೊಳ್ಳುತ್ತಿರುವ ಪವಿತ್ರ ಗೌಡರವರು ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಜೈ ಡಿ ಬಾಸ್.